ಜೈ ಶ್ರೀರಾಮ್. ಸಮಗ್ರ ಭಾಗವತ ಮಹಾಪುರಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಜೋರಾಗಿ ಹೇಳಿ. ಮಂಗಳಾ ಅನಂತ್ ಜಾಗೀರ್ದಾರ್. ಮಂಗಳಾ ಅನಂತ್ ಜಾಗೀರ್ದಾರ್, ಹಿಲ್ಸ್ ಆರ್ ನಗರ್. ಓಕೆ, ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲ್ಲ. ಭಾಗವತದಲ್ಲಿ ದೇವೇಂದ್ರನ ಆವೇಶವುಳ್ಳ ಜೈಮಿನಿಗಳು ಯಾವ ಗ್ರಂಥ ರಚಿಸಿದರು? ದೇವೇಂದ್ರನ ಆವೇಶವುಳ್ಳ ಜೈಮಿನಿಗಳು ಯಾವ ಗ್ರಂಥ ರಚಿಸಿದರು? ದೇವೇಂದ್ರನ ಆವೇಶವುಳ್ಳ ಜೈಮಿನಿಗಳು ಕರ್ಮ ಮೀಮಾಂಸಾ ಎಂಬ ಗ್ರಂಥವನ್ನು ಕರ್ಮ ಮೀಮಾಂಸಾ ಎಂಬ ಗ್ರಂಥವನ್ನು ಸರಿಯಾದ ಉತ್ತರ. ಇನ್ನು ತಮಗೆ ಎರಡನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಒಂದು ದಿನ ಯಶೋದೆಯ ತೊಡೆಯಲ್ಲಿ ಆಡುತ್ತಿದ್ದ ಮಗು ಗೋವಿಂದನು ಭಾರವೆನಿಸಿದಾಗ ಯಶೋದೆಯು ಏನು ಮಾಡಿದಳು? ಭಾರ ಆಗ್ಬಿಡ್ತಾನೆ. ಮಗು ಎಷ್ಟು ಇರಬೇಕೋ ಅಷ್ಟು ಭಾರ ಅಲ್ಲ, ಹೆಚ್ಚು ಭಾರ ಆಗ್ತಾ ಹೋಗ್ತಾನೆ. ಒಂದು ದಿನ ಯಶೋದೆ ತೊಡೆಯಲ್ಲೇ ಆಡುತ್ತಿದ್ದ ಮಗು ಗೋವಿಂದ ಭಾರವೆನಿಸಿದಾಗ ಯಶೋದೆ ಏನು ಮಾಡ್ತಾಳೆ? ಬ್ರಹ್ಮಾಂಡನೇ ಹೌದು, ಅದೆಲ್ಲ ಕರೆಕ್ಟು. ಆದರೆ ಇಲ್ಲಿ ಭಾರ ಅನಿಸಿದಾಗ ಅವಳು ಏನು ಮಾಡ್ತಾಳೆ? ಯಶೋದೆ ಮಗು ಚಿಕ್ಕದಿರುತ್ತೆ, ಹೆಂಗೆ ಭಾರ ಆಗ್ತದಪ್ಪ ಇದು ಅಂತ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆದಮೇಲೆ ಯಶೋದೆ ಏನು ಮಾಡ್ತಾಳೆ? ಮಗುವನ್ನು ನೆಲದ ಮೇಲೆ ಇಟ್ಬಿಡ್ತಾಳೆ. ಇಟ್ಬಿಟ್ಟು ಯಾಕೆಂದರೆ ಏನಿದು, ಯಾಕೋ ಹಿಂಗಾಗ್ತಾ ಇದೆ, ಗ್ರಹ ಬಾಧೆಗಳಾಗದಿರಲೆಂದು ನಾರಾಯಣನನ್ನು ಧ್ಯಾನಿಸಿ ಮನೆಗೆಲಸದಲ್ಲಿ ಮಗ್ನಾಳ. ಏನು ಮಾಡ್ತಾಳೆ? ಅಚ್ಚರಿಗೊಂಡು ಯಶೋದೆಯು ಮಗುವನ್ನು ನೆಲದ ಮೇಲೆ ಇಟ್ಟು ಗೃಹ ಬಾಧೆಗಳ ಆಗದಿರಲೆಂದು ನಾರಾಯಣನನ್ನು ಧ್ಯಾನಿಸಿ ಮನೆಗೆಲಸದಲ್ಲಿ ಮತ್ತೆ ಮಗ್ನಳಾಗ್ಬಿಡ್ತಾಳೆ. ಯಾಕೆಂದರೆ ಸುಮ್ಮನೆ ಮಗು ಭಾರ ಆಗ್ತಾ ಹೋದ್ರೆ ಏನು ಅನ್ಕೋಬೇಕು ಅಲ್ವಾ? ಅಂತ ಅವನು ಅಪ್ರಾಕೃತ ಪುರುಷ. ಏನಂದ್ರೆ ಏನೋ ಒಂದು ಕಾರಣದಿಂದ ಇವೆಲ್ಲ ಏನೇ ಮಾಡಿದ್ರು ಕೂಡ ಅವನೊಂದು ಕಾರಣ ಇರುತ್ತೆ. ಗೋವರ್ಧನ ಗಿರಿನೇ ಎತ್ತಿ ಎಲ್ಲರನ್ನು ಕಾಪಾಡಿದಂಥ ಮಹಾನುಭಾವ ಅಂತ ಅದು ತಾಯಿಗೆ ತಾನೇ ಹೌರಾಗಿರ್ತಾನೆ. ಹೌರಿದ್ದು ಆಮೇಲೆ ಏನೋ ತನಗೆ ಇದಾದಾಗ ಭಾರ ಅನಿಸ್ದ. ಅದಕ್ಕೆ ಏನು ಮಾಡಿದ್ಲು? ಇಟ್ಬಿಟ್ಟು ಅಯ್ಯೋ ಏನೋ ಪ್ರಾಬ್ಲಮ್ ಅಪ್ಪ ಅಂದ್ಕೊಂಡು ಆಕೆಗೆ ಎಷ್ಟು ಬುದ್ಧಿಗೆ ನಿಲುಕ್ತದ ಅಷ್ಟು ಮಾಡಿಕೊಂಡು ಹೇಳ್ತಾಳೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಅಸಂಚಯ ವೃತ್ತಿ ಯಾವುದು? ಅಸಂಚಯ ವೃತ್ತಿ ಯಾವುದು? ಏನನ್ನು ಕೂಡಿಡದೆ ಭಗವತ್ ಸಂಕಲ್ಪದಿಂದ ಅಂದೇ ಪಡೆದ ವಸ್ತುಗಳನ್ನು ಬೇಯಿಸುವುದೇ ಅಸಂಚಯ ವೃತ್ತಿ ಅಂತ ಕರೆಯುತ್ತಾರೆ. ಅಂದರೆ ಕೂಡಿಡೋದೇ ಇಲ್ಲ. ಕೂಡಿಡೋದಿಲ್ಲ, ಅವತ್ತಿಂದ ಅವತ್ತೇ ಬಳಸಬೇಕು. ಸರಿಯಾದ ಉತ್ತರ. ಇನ್ನು ಕೊನೆಯ ಪ್ರಶ್ನೆ ಬರಲ್ಲ. ಎರಡನೆಯ ಪ್ರಾಕೃತ ಸೃಷ್ಟಿ ಯಾವುದು? ಎರಡನೆಯ ಪ್ರಾಕೃತ ಸೃಷ್ಟಿ ಯಾವುದು? ಮಹತ್ತತ್ವದ ಮೂಲದಿಂದ ಮುಂದೆ ಅಹಂಕಾರ ತತ್ವಕ್ಕೆ ಹೋಗೋದು ಸೃಷ್ಟಿ. ಎರಡನೇ ಇನ್ನೊಂದ್ಸಲಿ ಹೇಳ್ತೀರಾ? ಮಹತ್ತತ್ವ ಮೂಲದಿಂದ ಮುಂದೆ ಅಹಂಕಾರ ತತ್ವದ ಸೃಷ್ಟಿ ಆಯಿತು ಹೇಳೋದೆ ಇದನ್ನೇ ಮುಂದೆ ಎರಡನೇ ಸೃಷ್ಟಿ. ಸರಿಯಾದ ಉತ್ತರ. ಮಹತ್ತತ್ವದ ಮೂಲದಿಂದ ಮುಂದೆ ಅಹಂಕಾರ ತತ್ವದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಅದೇ ಇದು ಅಲ್ವಾ? ಮತ್ತೆ ನೀವು ಏನಾದರೂ ಒಂದು ಹಾಡು ಹೇಳಬೇಕಲ್ಲ ಇವತ್ತು, ಹೇಳ್ತೀರಾ? ಹರಿದಾಸರ ಸಂಗ ದೊರಕಿತು ಎನಗೀಗೆ ಇನ್ನೇನು, ವರಗೂರು ಉಪದೇಶ ದೃಢವಾಯ್ತು ಎನಗೀಗೆ ಇನ್ನೇನು. ನೀವಿಬ್ಬರು ದಂಪತಿಗಳಿಂದ ನನಗೆ ಜ್ಞಾನಾಮೃತ ಸಿಗ್ಲಿಕ್ಕತ್ತದ. ಅದನ್ನ ನನ್ನ ತಮ್ಮ ಒಂದು ಏನಂದ್ರೆ ಆನಂದಕ್ಕೆ ಕಾರಣ ಅವನೇ, ಮಹಾನುಭಾವನಾದ ಶ್ರೀಕೃಷ್ಣ ಪರಮಾತ್ಮನೇ ತಮ್ಮ ಆನಂದಕ್ಕೆ ಕಾರಣೀಭೂತ. ಏನಂದರೆ ತಾವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ರೀತಿ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಹೇಳಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರಿ ನೀವು. ಅಂದರೆ ಏನು, ಪರಮಾತ್ಮನ ಒಂದು ಆನಂದವನ್ನು ಇದು ಏನಂದು ನಗುವರು ರೋಧಿಸುವರು ನಾಟ್ಯವಾಡುವರು ಅಲ್ವಾ, ಇದಕ್ಕೆ ತಲುಪಿರಿ. ಅದರಿಂದ ತಮಗೆಷ್ಟು ಆನಂದ ಆಗಿದೆ. ಅದೇ ಆನಂದ ಎಲ್ರಿಗೂ ಆಗಲಿ, ಎಲ್ರಿಗೂ ಸಿಗಲಿ. ನೀವು ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡಿದರೆ ಸೊ ಬಹಳ ಶಾಂತ ಸಿಕ್ಕದ್ರಿ. ಅದೇ ಧನ್ಯವಾದಗಳು.